ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಿನ ಕಾಲದಲ್ಲಿ 15 ರುಪೀಸ್ಗೆ ಒಂದು ದೋಸೆನೇ ಸಿಗೋದಿಲ್ಲ. ಆದರೆ ಈ ಥರ ಒಂದು ಅದ್ಭುತವಾದ ಫೇರಿ ರೈಡ್ನ ನೀವು ಜಸ್ಟ್ 15 ರುಪೀಸಲ್ಲಿ ಎಂಜಾಯ್ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ? ಯು ಹರ್ಡ್ ಇಟ್ ರೈಟ್. ನಾನಿವತ್ತು ಹೇಳ್ತಾ ಇರೋದು ಮಂಗಳೂರಲ್ಲಿ ಲೊಕೇಟ್ ಆಗಿರೋ ತಣ್ಣೀರ್ಬಾವಿ ಬೀಚ್ ಅನ್ನೋ ಜಾಗಕ್ಕೆ ನಾವು ಸುಲ್ತಾನ್ ಬತ್ತೇರಿಯಿಂದ ಯಾವ ರೀತಿ ಹೋಗ್ಬೋದು ಅಂತ. ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರ್ಬಾವಿ ಬೀಚ್ ಆಲ್ಮೋಸ್ಟ್ 11 ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ನೀವು ಕಾರ್ ಅಥವಾ ಆಟೋಲ್ಲಿ ಹೋದರೆ ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್ 25 ಟು 30 ಮಿನಿಟ್ಸ್ ಆಗುತ್ತೆ. ಆದರೆ ನೀವೇನಾದರೂ ಈ ಫೇರಿ ರೈಡಲ್ಲಿ ಹೋಗ್ತೀವಿ ಅಂತ ಅಂದರೆ ನಿಮಗೆ ಜಸ್ಟ್ 15 ನಿಮಿಷ ಸಾಕಾಗುತ್ತೆ ಆ್ಯಂಡ್ ಆಲ್ಸೋ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಯಾಕಂದರೆ ಒಬ್ಬರಿಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಜೊತೆಗೆ ಈ ಥರ ಅದ್ಭುತವಾದ ವ್ಯೂನ ನೋಡ್ಬೋದು, ಬ್ಯಾಕ್ ವಾಟರಲ್ಲಿ ಬೋಟ್ಸ್ ಹೋಗ್ತಾ ಇರೋದು ನೋಡ್ಬೋದು ಆ್ಯಂಡ್ ಈ ಥರ ಒಂದು ಪ್ಲೆಸೆಂಟ್ ಅಟ್ಮಾಸ್ಫಿಯರಲ್ಲಿ ಆಲ್ಮೋಸ್ಟ್ 10ರಿಂದ 15 ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಈ ಫೇರಿ ರೈಡ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಇರುತ್ತೆ ಹಾಗೂ ವೀಕ್ಲಿ ಆಲ್ ದ 7 ಡೇಸ್ ಇರುತ್ತೆ. ಯಾವುದೇ ರೀತಿ ರಜಾ ಇರೋದಿಲ್ಲ. ಎವ್ರಿ 10 ಮಿನಿಟ್ಸ್ ಒಂದಾದ್ಮೇಲೆ ಒಂದು ಫೇರಿ ಬಿಡ್ತಾನೆ ಇರ್ತಾರೆ ಆ್ಯಂಡ್ ಅಟ್ ಅ ಟೈಮ್ 100ಕ್ಕೂ ಹೆಚ್ಚು ಜನ ಟ್ರಾವೆಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಈ ಥರ ಕಮ್ಮಿ ಬೆಲೆಯಲ್ಲಿ ಇಷ್ಟು ಒಳ್ಳೆ ಆಪ್ಷನ್ ಇರಬೇಕಾದ್ರೆ ಯಾರು ತಾನೇ ಆಟೋ ಅಥವಾ ಕಾರಲ್ಲಿ ಹೋಗ್ತೀವಿ ಅಂತಾರೆ. ನೀವು ನೋಡ್ತಾ ಇರ್ಬೋದು ವಿಡಿಯೋಲಿ ಯಾವ ರೀತಿ ಕ್ರೌಡ್ ಇದೆ ಅಂತ. ಒಂದು ಸತಿಗೆ ಇಷ್ಟು ಜನ ಟ್ರಾವೆಲ್ ಮಾಡ್ಬೋದು ಆ್ಯಂಡ್ ಇವಾಗಂತೂ ತುಂಬ ಜನ ತಣ್ಣೀರ್ಬಾವಿ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ ಫೇರಿ ರೈಡ್ನ ಚೂಸ್ ಮಾಡ್ತಾ ಇದ್ದಾರೆ. ಯಾರೂ ಆಟೋ ಅಥವಾ ಕಾರಲ್ಲಿ ಹೋಗ್ತಾ ಇಲ್ಲ. ಸೊ ನೀವು ಅಲ್ಲಿ ರೀಚ್ ಆದಮೇಲೆ ಬೀಚ್ ವಿಸಿಟ್ ಮಾಡಬೇಕು ಅಂದರೆ ಅಲ್ಲಿ ಎಕ್ಸ್ಟ್ರಾ ಎಂಟ್ರಿ ಫೀಸ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಎಂಟ್ರಿ ಚಾರ್ಜಸ್ನ ತೊಗೊಂಡು ನೆಕ್ಸ್ಟ್ ಬೀಚ್ನ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ನೀವೇನಾದರೂ ಮಂಗ್ಳೂರಿಗೆ ಹೋದರೆ ಎಕ್ಸ್ಪೀರಿಯನ್ಸ್ ಮಾಡಿ. ಬಾಯ್, ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್.